ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ PSI ಗುರು ಚಾನಲ್ಗೆ ಸ್ವಾಗತ. ಇಂದು ನಾವು ಕರ್ನಾಟಕ ಇತಿಹಾಸದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ನೋಡೋಣ. ಇಲ್ಲಿ 30 ಮುಖ್ಯ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಶ್ನೆ ಮತ್ತು ಉತ್ತರಗಳು. ಪ್ರಶ್ನೆ 1. ಎರಡನೇ ಪುಲಿಕೇಶಿ ಯಾವಾಗ ರಾಜ್ಯವನ್ನು ಆಳುತ್ತಿದ್ದನು? ಆಯ್ಕೆ 1 7ನೇ ಶತಮಾನದ ಆರಂಭದಲ್ಲಿ, ಆಯ್ಕೆ 2 6ನೇ ಶತಮಾನದ ಅಂತ್ಯದಲ್ಲಿ, 3 8ನೇ ಶತಮಾನ, 4 13ನೇ ಶತಮಾನ. ಸರಿಯಾದ ಉತ್ತರ ಆಯ್ಕೆ 1 7ನೇ ಶತಮಾನದ ಆರಂಭದಲ್ಲಿ. ಇಲ್ಲಿ ಈ ಪ್ರಶ್ನೆಗೆ ಸಂಬಂಧಿಸಿದ ಉಪಪ್ರಶ್ನೆಗಳನ್ನು ನೋಡೋಣ. ಎರಡನೇ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ. ಎರಡನೇ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ ನರ್ಮದಾ ನದಿ ಕದನ ಕ್ರಿಸ್ತಶಕ 634ರಲ್ಲಿ ನಡೆಯಿತು. ನರ್ಮದಾ ನದಿ ಕದನಕ್ಕೆ ಸಂಬಂಧಿಸಿದ ಶಾಸನ ಐಹೊಳೆ ಶಾಸನ. ಐಹೊಳೆ ಶಾಸನ ಬರೆದವರು ರವಿಕೀರ್ತಿ. ಪ್ರಶ್ನೆ 2. 1767-1769ರಲ್ಲಿ ನಡೆದ ಮೊದಲನೇ ಮೈಸೂರು ಯುದ್ಧದಲ್ಲಿ ಹೋರಾಡಿದವರು ಯಾರು? ಆಯ್ಕೆ 1 ಟಿಪ್ಪು ಸುಲ್ತಾನ್, 2 ಕೃಷ್ಣರಾಜ ಒಡೆಯರ್, 3 1ನೇ ಕೃಷ್ಣ, 4 ಹೈದರ್ ಅಲಿ. ಸರಿಯಾದ ಉತ್ತರ 4 ಹೈದರ್ ಅಲಿ. ಈ ಪ್ರಶ್ನೆಗೆ ಸಂಬಂಧಿಸಿದ ಉಪಪ್ರಶ್ನೆ. ಒಂದನೇ ಆಂಗ್ಲೋ ಮೈಸೂರು ಯುದ್ಧವು 1769ರಲ್ಲಿ ನಡೆದ ಮದ್ರಾಸ್ ಒಪ್ಪಂದದ ಮುಖಾಂತರ ಕೊನೆಗೊಂಡಿತು. ಹೈದರ್ ಅಲಿಯ ಜನ್ಮಸ್ಥಳ ಕೋಲಾರದ ಬೂದಿಕೋಟೆ. ಹೈದರ್ ಅಲಿಯು ಬೆನ್ನು ಪನಿ ರೋಗದಿಂದ ನಿಧನ ಹೊಂದಿದ. ಪ್ರಶ್ನೆ 3. ಕರ್ನಾಟಕದ ಯಾವ ಸ್ಥಳದಲ್ಲಿ ಭೀಮನು ರಾಕ್ಷಸ ಹಿಡಿಂಬೆಯನ್ನು ಕೊಂದನೆಂದು ಹೇಳಲಾಗಿದೆ? ಆಯ್ಕೆ 1 ಚಿತ್ರದುರ್ಗ, 2 ರಾಣಿಬೆನ್ನೂರು, 3 ಹಂಪಿ, 4 ರಾಯಚೂರು. ಸರಿಯಾದ ಉತ್ತರ 3 ಹಂಪಿ. ಈ ಪ್ರಶ್ನೆಗೆ ಸಂಬಂಧಿಸಿದ ಉಪಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಾಗಿದೆ. ಹಂಪಿ ತುಂಗಭದ್ರಾ ನದಿ ದಂಡೆ ಮೇಲಿದೆ. ಪ್ರಸ್ತುತ ಹಂಪಿ ವಿಜಯನಗರ ಜಿಲ್ಲೆಯಾಗಿದೆ. ಹಂಪಿ ಮೊದಲ ಹೆಸರು ಕಿಷ್ಕಿಂಧೆ. ಹಂಪಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ್ದು 1986ರಲ್ಲಿ. ಹಂಪಿಯಲ್ಲಿ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯವಿದೆ. ಪ್ರಶ್ನೆ 4. ಅಮೋಘ ವರ್ಷ ನೃಪತುಂಗ ಈ ಕೆಳಗಿನ ಯಾವ ಕೃತಿಯನ್ನು ರಚಿಸಿದ್ದಾನೆ? ಆಯ್ಕೆ 1 ಕವಿರಾಜ ಮಾರ್ಗ, 2 ಒಡ್ಡಾರಾಧನೆ, 3 ಭಾರತ, 4 ಮೇಲಿನ ಎಲ್ಲವೂ. ಸರಿಯಾದ ಉತ್ತರ 1 ಕವಿರಾಜ ಮಾರ್ಗ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿದೆ ಎಂದು ಹೇಳಲಾಗಿದೆ. ಅಮೋಘ ವರ್ಷ ನೃಪತುಂಗ ಆಸ್ಥಾನದ ಕವಿ ಶ್ರೀ ವಿಜಯ. ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ. ಶಿವಕೋಟ್ಯಾಚಾರ್ಯ ಬರೆದ ಪುಸ್ತಕ ಒಡ್ಡಾರಾಧನೆಯಾಗಿದೆ. ಒಡ್ಡಾರಾಧನೆ ಪುಸ್ತಕ ಕನ್ನಡದ ಮೊದಲ ಗದ್ಯಕೃತಿಯಾಗಿದೆ. ತಕೋಳಂ ಕದನವು 3ನೇ ಕೃಷ್ಣ ಮತ್ತು ಚೋಳರ ಅರಸ 1ನೇ ಪರಾಂತಕನ ನಡುವೆ ನಡೆಯಿತು. ಪ್ರಶ್ನೆ 5. ಕರ್ನಾಟಕದ ಈಗಿನ ಯಾವ ನಗರವು ಹಿಂದೆ ಚಾಲುಕ್ಯರ ರಾಜಧಾನಿಯಾಗಿತ್ತು? ಆಯ್ಕೆ 1 ಸೊಲ್ಲಾಪುರ, 2 ಬಸವಕಲ್ಯಾಣ, 3 ಸುರಪುರ, 4 ಹುಮ್ನಾಬಾದ್. ಸರಿಯಾದ ಉತ್ತರ 2 ಬಸವಕಲ್ಯಾಣ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಉಪಪ್ರಶ್ನೆಗಳು. ಬಸವಕಲ್ಯಾಣ ನಗರ ಬೀದರ್ ಜಿಲ್ಲೆಯಲ್ಲಿದೆ. ಕದಂಬರ ರಾಜಧಾನಿ ಬನವಾಸಿ, ಇದು ಉತ್ತರ ಕನ್ನಡ. ಗಂಗರ ಮೊದಲ ರಾಜಧಾನಿ ಕೋಲಾರ್. ಬಹುಮನಿ ಸುಲ್ತಾನರ ರಾಜಧಾನಿ ಕಲಬುರ್ಗಿ. 1857ರ ಸಿಪಾಯಿ ದಂಗೆಯ ಕಾಲದಲ್ಲಿ ಸುರಪುರ ದಂಗೆಯ ನಾಯಕತ್ವ ವಹಿಸಿದವರು ರಾಜ ವೆಂಕಟಪ್ಪ ನಾಯಕ. ಶಾತವಾಹನರ ರಾಜಧಾನಿ ಪೈಠಾಣ್. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟವಾಗಿದೆ. ಪ್ರಶ್ನೆ 6. ತೋಡ ಪಂಗಡವು ಯಾವ ಪ್ರದೇಶದಲ್ಲಿ ವಾಸಿಸುತ್ತಿದೆ? ಆಯ್ಕೆ 1 ಈಶಾನ್ಯ ಭಾರತ, 2 ವಾಯುವ್ಯ ಭಾರತ, 3 ನೀಲಗಿರಿ, 4 ರಾಜಸ್ಥಾನ್. ಸರಿಯಾದ ಉತ್ತರ ನೀಲಗಿರಿ.
ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಚಕ್ಮಾ ಬುಡಕಟ್ಟು ಜನಾಂಗ ಇರುವ ರಾಜ್ಯ ತ್ರಿಪುರ. ಜಾರವ ಮತ್ತು ಶೊಂಪೆನ್ ಬುಡಕಟ್ಟು ಜನಾಂಗಗಳು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುತ್ತವೆ. ಸೋಲಿಗ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಕರ್ನಾಟಕ. ಲೆಪ್ಚಾ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಸಿಕ್ಕಿಂ. ರೋಹಿಂಗ್ಯಾ ಜನಾಂಗ ಮಯನ್ಮಾರ್ನಲ್ಲಿ ಕಂಡುಬರುತ್ತದೆ. ಬೋಂಡಾ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಒಡಿಶಾ ಆಗಿದೆ. ಪ್ರಶ್ನೆ 7. ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು? ಆಯ್ಕೆ 1 17, 2 22, 3 29, 4 31. ಸರಿಯಾದ ಉತ್ತರ 4 31. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಕರ್ನಾಟಕದ 31ನೇ ಜಿಲ್ಲೆ ವಿಜಯನಗರ. ಇದು ಅಕ್ಟೋಬರ್ 2, 2021ರಲ್ಲಿ ಬಳ್ಳಾರಿಯಿಂದ ವಿಭಜನೆ ಆಯಿತು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಕೊಡಗು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಉಡುಪಿ. ಕರ್ನಾಟಕದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಕೊಡಗು. ಪ್ರಶ್ನೆ 8. ಕರ್ನಾಟಕದಲ್ಲಿ ಅತಿ ದೊಡ್ಡ ಶಾಖೋತ್ಪನ್ನ ವಿದ್ಯುತ್ ಶಕ್ತಿ ಕೇಂದ್ರ ಎಲ್ಲಿದೆ? ಆಯ್ಕೆ 1 ಶರಾವತಿ, 2 ರಾಯಚೂರು, 3 ತುಂಗಭದ್ರಾ, 4 ಮಂಗಳೂರು. ಸರಿಯಾದ ಉತ್ತರ 2 ರಾಯಚೂರು. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಅತಿ ಹೆಚ್ಚು ಶಾಖೋತ್ಪನ್ನ ಉತ್ಪಾದಿಸುವ ರಾಜ್ಯ ಮಧ್ಯಪ್ರದೇಶವಾಗಿದೆ. ಕರ್ನಾಟಕದಲ್ಲಿ ಭೂಗರ್ಭ ಉಷ್ಣಶಕ್ತಿ ಕೇಂದ್ರ ಉಡುಪಿ ಜಿಲ್ಲೆಯ ವರಾಹಿಯಲ್ಲಿದೆ. ಉಷ್ಣ ವಿದ್ಯುತ್ತನ್ನು ಕಲ್ಲಿದ್ದಲಿಂದ ತಯಾರಿಸುತ್ತಾರೆ. ಅತಿ ಹೆಚ್ಚು ಪವನ ಶಕ್ತಿಯನ್ನು ಉತ್ಪಾದಿಸುವ ರಾಜ್ಯ ತಮಿಳುನಾಡು. ಭಾರತದಲ್ಲಿ ಅತಿ ಹೆಚ್ಚು ಥರ್ಮಲ್ ಶಕ್ತಿಯನ್ನು ಉಪಯೋಗಿಸಲಾಗುತ್ತದೆ. ಪ್ರಶ್ನೆ 9. ಬಸವೇಶ್ವರರ ಆಧ್ಯಾತ್ಮಿಕ ಗುರು ಎಂದು ಯಾರನ್ನು ಕರೆಯಲಾಗುತ್ತದೆ? ಆಯ್ಕೆ 1 ಆದಿಶಂಕರ, 2 ಅಲ್ಲಮಪ್ರಭು, 3 ಶರವಣು, 4 ಸಿದ್ದರಾಮೇಶ್ವರ. ಸರಿಯಾದ ಉತ್ತರ 2 ಅಲ್ಲಮಪ್ರಭು. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಅನುಭವ ಮಂಟಪವು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿದೆ. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಬಸವಣ್ಣನವರು ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಮಪ್ರಭು. ಅಲ್ಲಮಪ್ರಭು ಅವರ ಅಂಕಿತ ನಾಮ ಗುಹೇಶ್ವರ. ಅನುಭವ ಮಂಟಪದ ಸ್ಥಾಪಕರು ಬಸವೇಶ್ವರರು. ಪ್ರಶ್ನೆ 10. ನಿದ್ರಾಬುದ್ಧ ಬೆಟ್ಟಗಳೆಂದು ಕರೆಯಲ್ಪಡುವ ಬೆಟ್ಟಗಳು ಎಲ್ಲಿವೆ? ಆಯ್ಕೆ 1 ಮೈಸೂರು, 2 ಕೊಡಗು, 3 ಯಾದಗಿರಿ, 4 ಶಿವಮೊಗ್ಗ. ಸರಿಯಾದ ಉತ್ತರ 3 ಯಾದಗಿರಿ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ನಿದ್ರಾಬುದ್ಧ ಬೆಟ್ಟಗಳು ಯಾದಗಿರಿಯ ಶಹಪುರ ತಾಲೂಕಿನಲ್ಲಿ ಕಂಡುಬರುತ್ತವೆ. ಕರ್ನಾಟಕದ 30ನೇ ಜಿಲ್ಲೆ ಯಾದಗಿರಿ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ ಯಾದಗಿರಿಯಾಗಿದೆ. ಬಸವಸಾಗರ ಆಣೆಕಟ್ಟು ಯಾದಗಿರಿ ಜಿಲ್ಲೆಯಲ್ಲಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಬೋನಾಳ ಪಕ್ಷಿಧಾಮ ಇದೆ. ರಂಗನತಿಟ್ಟು ಪಕ್ಷಿಧಾಮ ಇರುವುದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ. ಪ್ರಶ್ನೆ 11. ಗುಲ್ಬರ್ಗಾದಲ್ಲಿರುವ ಮುಸ್ಲಿಮರ ಪ್ರಸಿದ್ಧ ದೇವಾಲಯ ಯಾವುದು? ಆಯ್ಕೆ 1 ನಿಜಾಮುದ್ದೀನ್ ಔಲಿಯಾರ ಗೋರಿ, 2 ಸಲೀಂ ಚಿಸ್ತಿಯವರ ದರ್ಗಾ, 3 ಖಾಜಾ ಬಂದೆ ನವಾಜರ ದರ್ಗಾ, 4 ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಖಾಜಾ ಬಂದೆ ನವಾಜರ ದರ್ಗಾ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ನವೆಂಬರ್ 1, 2014ರಂದು ಗುಲ್ಬರ್ಗಾ ಜಿಲ್ಲೆಯನ್ನು ಕಲಬುರಗಿ ಜಿಲ್ಲೆಯಾಗಿ ಮಾಡಲಾಯಿತು. ಕಲಬುರಗಿ ಜಿಲ್ಲೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆ ನಿಗಮ ಕಚೇರಿ ಇದೆ. ಕಲಬುರಗಿ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆಯಾಗಿದೆ. ಕಲಬುರಗಿ ಜಿಲ್ಲೆಯ ತೊಗರಿ ಬೆಳೆ
2019ರಲ್ಲಿ GI ಟ್ಯಾಗ್ ದೊರೆತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಪೀಠ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಕೂಡ ಇದೆ. ಪ್ರಶ್ನೆ 12. ಬಂಡಾಯ ಚಳವಳಿ ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆ 1 ರಂಗಭೂಮಿ, 2 ಸಾಹಿತ್ಯ, 3 ಚಲನಚಿತ್ರ, 4 ಭೂ ಸುಧಾರಣೆ. ಸರಿಯಾದ ಉತ್ತರ 2 ಸಾಹಿತ್ಯ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಆಧುನಿಕ ಕನ್ನಡ ಸಾಹಿತ್ಯ ವಿವಿಧ ಘಟಕಗಳನ್ನು ಹೊಂದಿದೆ. 1 ನವೋದಯ, 2 ನವ್ಯ, 3 ಪ್ರಗತಿಶೀಲ, 4 ದಲಿತ, 5 ಬಂಡಾಯ. ಮತ್ತು ನವೋದಯ ಕವಿಗಳು ಗೋವಿಂದ ಪೈ ಮತ್ತು ಕುವೆಂಪು. ನವ್ಯ ಕವಿ ಗೋಪಾಲಕೃಷ್ಣ ಅಡಿಗ, ದಲಿತ ಕವಿ ಸಿದ್ಧಲಿಂಗಯ್ಯ. ಬಂಡಾಯ ಕವಿ ಬರಗೂರು ರಾಮಚಂದ್ರಪ್ಪ. ಪ್ರಶ್ನೆ 13. ಕಿತ್ತೂರು ರಾಣಿ ಚೆನ್ನಮ್ಮಳ ಪತಿಯ ಹೆಸರೇನು? ಆಯ್ಕೆ 1 ಮಲ್ಲ ಕಿತ್ತೂರು ದೇಸಾಯಿ, 2 ಮಲ್ಲ ಸರ್ಜಾ, 3 ಶಿವಲಿಂಗ ರುದ್ರ ಸರ್ಜಾ, 4 ಯಾವುದೂ ಅಲ್ಲ. ಸರಿಯಾದ ಉತ್ತರ 2 ಮಲ್ಲ ಸರ್ಜಾ. ಈ ಪ್ರಶ್ನೆಗೆ ಸಂಬಂಧಿಸಿದ ಪ್ರಶ್ನೆ ಮತ್ತು ಉತ್ತರಗಳು. ಕಿತ್ತೂರು ದಂಗೆ ನಡೆದದ್ದು 1824ರಲ್ಲಿ. ಕಿತ್ತೂರು ಇರುವುದು ಬೆಳಗಾವಿಯಲ್ಲಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಎಂಬ ಸ್ಥಳದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಮಾಧಿ ಇದೆ. ಬೆಳಗಾವಿಯಲ್ಲಿ ಹಿಡಕಲ್ ಆಣೆಕಟ್ಟು ಇದೆ. ಹಿಡಕಲ್ ಆಣೆಕಟ್ಟನ್ನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುವರ್ಣಸೌಧ ಇದೆ. ಸಂಗೊಳ್ಳಿ ರಾಯಣ್ಣ ಜನಿಸಿದ ವರ್ಷ 1798 ಆಗಸ್ಟ್ 15. ಪ್ರಶ್ನೆ 14. ಕುಸುಮ ಬಾಲೆ ಎಂಬ ಕನ್ನಡ ಕಾದಂಬರಿಯ ಕರ್ತೃ ಯಾರು? ಆಯ್ಕೆ 1 ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, 2 UR ಅನಂತಮೂರ್ತಿ, 3 ದೇವನೂರು ಮಹಾದೇವ, 4 ಲಂಕೇಶ್. ಸರಿಯಾದ ಉತ್ತರ 3 ದೇವನೂರು ಮಹಾದೇವ. ಈ ಪ್ರಶ್ನೆಗೆ ಸಂಬಂಧಿಸಿದ ಪ್ರಶ್ನೆ ಮತ್ತು ಉತ್ತರಗಳು. ದೇವನೂರು ಮಹಾದೇವರ ಕುಸುಮ ಬಾಲೆ ಕಾದಂಬರಿಯನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದವರು ಸುಸಾನ್ ಡೆನಿಯಲ್. ಉರುಕೇರಿ ಎಂಬುದು ಸಿದ್ಧಲಿಂಗಯ್ಯ ರವರ ಆತ್ಮಕಥೆಯಾಗಿದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರನ್ನು ಕನ್ನಡದ ಸಣ್ಣ ಕಥೆಗಳ ಜನಕ ಎಂದು ಕರೆಯುತ್ತಾರೆ. ಮಾಸ್ತಿ ಅವರ ಕಾದಂಬರಿ ಚಿಕ್ಕ ವೀರ ರಾಜೇಂದ್ರ. UR ಅನಂತಮೂರ್ತಿಯವರ ಕಾದಂಬರಿ ಸಂಸ್ಕಾರ್ ಭಾರತೀಯ ಪೂರ ಅವಸ್ಥೆಯಾಗಿದೆ. P ಲಂಕೇಶ್ ಅವರ ಕಾದಂಬರಿ ಮುಸ್ಸಂಜೆಯ ಕಥಾ ಪ್ರಸಂಗ ಮತ್ತು ಬಿರುಕು ಆಗಿದೆ. ಪ್ರಶ್ನೆ 15. ಗೌತಮ ಬುದ್ಧನ ಮೂಲ ನಾಮ ಯಾವುದು? ಆಯ್ಕೆ 1 ಕುಮಾರ, 2 ದೇವದತ್ತ, 3 ಶುದ್ಧೋಧನ, 4 ಸಿದ್ಧಾರ್ಥ. ಸರಿಯಾದ ಉತ್ತರ 4 ಸಿದ್ಧಾರ್ಥ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ. ವಿವೇಕಾನಂದರ ಮೊದಲ ಹೆಸರು ನರೇಂದ್ರ. ದಯಾನಂದ ಸರಸ್ವತಿ ಅವರ ಮೊದಲ ಹೆಸರು ಮೂಲಶಂಕರ. ಮಹಾವೀರನ ಮೊದಲ ಹೆಸರು ವರ್ಧಮಾನ. ಪ್ರಶ್ನೆ 16. ಕನಿಷ್ಕನ ವೈದ್ಯ ಯಾರು? ಆಯ್ಕೆ 1 ನಾಗಸೇನ, 2 ಚರಕ, 3 ಅಶ್ವಘೋಷ, 4 ಸುಶ್ರುತ. ಸರಿಯಾದ ಉತ್ತರ 2 ಚರಕ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಚರಕನ ಕೃತಿಗಳು ಚರಕ ಸಂಹಿತೆ. ಕಾನಿಷ್ಕನ ಆಸ್ಥಾನದ ವಿದ್ವಾಂಸಕರು ಅಶ್ವಘೋಷ, ನಾಗಾರ್ಜುನ, ವಸುಮಿತ್ರ, ಚರಕ ಮತ್ತು ಸುಶ್ರುತ. ನಾಗಾರ್ಜುನನನ್ನು ಭಾರತದ ಐನ್ಸ್ಟೀನ್ ಎಂದು ಕರೆಯುವರು. ವಸುಮಿತ್ರನ ಕೃತಿ ಮಹಾ ವಿಭಾಷ್ಯವಾಗಿದೆ. ಪ್ರಶ್ನೆ 17. 2023ರಲ್ಲಿ ಕಬೀರ ಸಮ್ಮಾನ ಪ್ರಶಸ್ತಿಯನ್ನು ಪಡೆದವರು ಯಾರು? ಆಯ್ಕೆ 1 ಚಂದ್ರಶೇಖರ್ ಕಂಬಾರ್,
2 ಎಸ್ ಎಲ್ ಭೈರಪ್ಪ, 3 ಯು ಆರ್ ಅನಂತಮೂರ್ತಿ, 4 ಪವನ್ ವರ್ಮಾ. ಸರಿಯಾದ ಉತ್ತರ ಪವನ್ ವರ್ಮಾ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಕಬೀರ್ ಸಮ್ಮಾನ್ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ 1986. ಕಬೀರ್ ಸಮ್ಮಾನ್ ಪ್ರಶಸ್ತಿ ನೀಡುವ ಸರ್ಕಾರ ಮಧ್ಯಪ್ರದೇಶ ಸರ್ಕಾರವಾಗಿದೆ. ಕಬೀರ್ ಸಮ್ಮಾನ್ ಪ್ರಶಸ್ತಿ ನೀಡುವ ಕ್ಷೇತ್ರ ಸಾಹಿತ್ಯ ಕ್ಷೇತ್ರವಾಗಿದೆ. ಕಬೀರ್ ಸಮ್ಮಾನ್ ಪ್ರಶಸ್ತಿ ನೀಡುವ ಭಾಷೆಗಳು ಹಿಂದಿ, ಬಾಂಗ್ಲಾ, ಕನ್ನಡ, ಪಂಜಾಬಿ, ಮರಾಠಿ ಮತ್ತು ಗುಜರಾತಿಯಾಗಿದೆ. ಪ್ರಶ್ನೆ 18. ಕವಿರಾಜ ಮಾರ್ಗ ಬರೆದವರು. ಆಯ್ಕೆ 1 ರನ್ನ, 2 ಶ್ರೀಕೃಷ್ಣ ದೇವರಾಯ, 3 ಅಮೋಘ ವರ್ಷ ನೃಪತುಂಗ, 4 ಚಾಮರಾಜ ಒಡೆಯರ್. ಸರಿಯಾದ ಉತ್ತರ 3 ಅಮೋಘ ವರ್ಷ ನೃಪತುಂಗ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಶ್ರೀಕೃಷ್ಣ ದೇವರಾಯನ ಕೃತಿಗಳು ಅಮುಕ್ತಮೌಲ್ಯ, ಜಾಂಬವತಿ, ಕಲ್ಯಾಣ, ರಸಮಂಜರಿ, ಉಷಾ ಪರಿಣಯಂ, ಮದಲ ಸಚರಿತ. ರನ್ನನ ಅಜಿತ ಪುರಾಣ, ಗದಾಯುದ್ಧ. 3ನೇ ಸೋಮೇಶ್ವರ ಬರೆದ ಪುಸ್ತಕ ಮಾನಸೋಲ್ಲಾಸ ಅಥವಾ ಅಭಿಲಾಷಿ ತಾರ್ಥ ಚಿಂತಾಮಣಿಯಾಗಿದೆ. ಪ್ರಶ್ನೆ 19. ಹೈದರಾಬಾದ್ ನಿಜಾಮರ ನಿಯಂತ್ರಣದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಭಾರತದ ಒಕ್ಕೂಟದಲ್ಲಿ ಸೇರಿದ್ದು ಯಾವಾಗ? ಆಯ್ಕೆ 1 1948ರ ಸೆಪ್ಟೆಂಬರ್ನಲ್ಲಿ, 2 1947ರ ಆಗಸ್ಟ್ನಲ್ಲಿ, 3 1947ರ ಸೆಪ್ಟೆಂಬರ್ನಲ್ಲಿ, 4 1948ರ ಆಗಸ್ಟ್ನಲ್ಲಿ. ಸರಿಯಾದ ಉತ್ತರ 1 1948ರ ಸೆಪ್ಟೆಂಬರ್ನಲ್ಲಿ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಲು ನಡೆಸಿದ ಕಾರ್ಯಾಚರಣೆ ಆಪರೇಷನ್ ಪೋಲೋ. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ 1948 ಸೆಪ್ಟೆಂಬರ್ 17. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದ ವಿಧಿ 371 ಜೆ ಯಾಗಿದೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ರಾಯಚೂರು, ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಯಾಗಿದೆ. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ 98 118ನೇ ಮಸೂದೆಯಾಗಿದೆ. ಪ್ರಶ್ನೆ 20. ವಿಜಯನಗರ ಆಡಳಿತಗಾರನಾಗಿದ್ದ ಕೃಷ್ಣದೇವರಾಯನ ರಚಿಸಿದ ಅಮುಕ್ತ ಮೌಲ್ಯದ ಕೃತಿಯು ಯಾವ ಭಾಷೆಯಲ್ಲಿದೆ? ಆಯ್ಕೆ 1 ತೆಲುಗು, 2 ಸಂಸ್ಕೃತ, 3 ತಮಿಳು, 4 ಕನ್ನಡ. ಸರಿಯಾದ ಉತ್ತರ 1 ತೆಲುಗು. ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಶ್ರೀಕೃಷ್ಣ ದೇವರಾಯ ತೆಲುಗು ಭಾಷೆಯಲ್ಲಿ ಅಮುಕ್ತ ಮೌಲ್ಯದ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಅಮುಕ್ತ ಮೌಲ್ಯದ ಪುಸ್ತಕವು ರಾಜ್ಯಾಡಳಿತದ ಬಗ್ಗೆ ತಿಳಿಸುತ್ತದೆ. ಶ್ರೀಕೃಷ್ಣ ದೇವರಾಯ ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಪಿತಾಮಹ ಎಂಬ ನಾಟಕವನ್ನು ಬರೆದಿದ್ದಾರೆ. ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎಂಬ ಮಹಾಕವಿಗಳು ಇದ್ದರು. ಅಲ್ಲಸ್ವಾಮಿ ಪೆದ್ದಣ್ಣ ಬರೆದ ಪುಸ್ತಕ ಮನು ಚರಿತಂ. ಅಲ್ಲಸ್ವಾಮಿ ಬಿರುದು ಆಂಧ್ರ ಕವಿ ಪಿತಾಮಹ. ಪ್ರಶ್ನೆ 21. ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಬೌದ್ಧರ ಅವಶೇಷಗಳು ಎಲ್ಲಿವೆ? ಆಯ್ಕೆ 1 ಹಂಪಿ, 2 ಹಳೆಬೀಡು, 3 ಮಂಜರಾಬಾದ್, 4 ಸನ್ನತಿ. ಸರಿಯಾದ ಉತ್ತರ 4 ಸನ್ನತಿ. ಈ ಪ್ರಶ್ನೆಗೆ ಸಂಬಂಧಿಸಿದ ಪ್ರಶ್ನೆ ಮತ್ತು ಉತ್ತರಗಳು. ಸನ್ನತಿ ಗುಲ್ಬರ್ಗಾ ಜಿಲ್ಲೆಯ ಭೀಮಾ ನದಿಯ ತೀರದಲ್ಲಿದೆ. ಬ್ರಾಹ್ಮಿ ಲಿಪಿಯಲ್ಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಅಶೋಕನ ಶಾಸನಗಳು ಸನ್ನತಿಯಲ್ಲಿವೆ. ಸನ್ನತಿಯಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಕೇಂದ್ರ ಇದೆ. ಸನ್ನತಿಯನ್ನು 1986ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯು ಉತ್ಖನನ ಮಾಡಿತು. ಪ್ರಶ್ನೆ 22. ಪಂಚಾಕ್ಷರಿ ಗವಾಯಿ ಯಾವ ಕ್ಷೇತ್ರದಲ್ಲಿ ಸಾಧನೆಗಾಗಿ ಪ್ರಸಿದ್ಧರು? ಆಯ್ಕೆ 1 ತೋಟಗಾರಿಕೆ,
2 ಸಂಗೀತ, 3 ಪತ್ರಿಕೋದ್ಯಮ, 4 ಸಮಾಜ ಸುಧಾರಣೆ. ಸರಿಯಾದ ಉತ್ತರ 2 ಸಂಗೀತ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಹಿಂದೂಸ್ತಾನಿ ಸಂಗೀತಗಾರರು. ಇವರ ಬಿರುದು ಗಾನ ಗಂಧರ್ವ ಪಂಡಿತ್ ಪುಟ್ಟರಾಜ್ ಗವಾಯಿಗಳು. ಇವರ ಪ್ರಮುಖ ಗೀತೆ ನೀಡು ಶಿವ ನೀಡದಿರು ಶಿವ. 2023 ಜನವರಿ 10ರಂದು ನಿಧನರಾದ ಪ್ರಸಿದ್ಧ ಸಾಹಿತಿ ಸಾರಾ ಅಬೂಬಕರ್. ಪ್ರಶ್ನೆ 23. ಹಿಡಕಲ್ ಆಣೆಕಟ್ಟು ಈ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಯ್ಕೆ 1 ವರ್ಧಾ, 2 ಮಲಪ್ರಭಾ, 3 ಭೀಮಾ, 4 ಘಟಪ್ರಭಾ. ಸರಿಯಾದ ಉತ್ತರ 4 ಘಟಪ್ರಭಾ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಬೆಣ್ಣೆತೊರೆ ಆಣೆಕಟ್ಟನ್ನು ಭೀಮಾ ನದಿಗೆ ಅಡ್ಡಲಾಗಿ ಕಲಬುರಗಿಯಲ್ಲಿ ಕಟ್ಟಲಾಗಿದೆ. ರೇಣುಕಾ ಜಲಾಶಯ ಅಥವಾ ನವಿಲು ತೀರ್ಥ ಆಣೆಕಟ್ಟು ಮಲಪ್ರಭಾ ನದಿಗೆ ಅಡ್ಡಲಾಗಿ ಬೆಳಗಾವಿ ಜಿಲ್ಲೆಯ ಮಳವಳ್ಳಿಯಲ್ಲಿ ಕಟ್ಟಲಾಗಿದೆ. ಕರ್ನಾಟಕದ ಸಕ್ಕರೆ ಬಟ್ಟಲು ಎಂದು ಬೆಳಗಾವಿ ಜಿಲ್ಲೆಗೆ ಕರೆಯುತ್ತಾರೆ. ಪ್ರಶ್ನೆ 24. ತಲಕಾಡು ದೇವಾಲಯಗಳನ್ನು ರಚಿಸಿದವರು. ಆಯ್ಕೆ 1 ನರಸಿಂಹ, 2 ಜಗನ್ನಾಚಾರಿ, 3 ಚೋಳರಾಜರು, 4 ಇವರು ಯಾರೂ ಅಲ್ಲ. ಸರಿಯಾದ ಉತ್ತರ 2 ಜಗನ್ನಾಚಾರಿ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಗಂಗರ ರಾಜಧಾನಿಗಳು ಕೋಲಾರ, ತಲಕಾಡು ಮತ್ತು ಮಾಗುಂದ. ಗಂಗರ ಸ್ಥಾಪಕರು ದಡಿಗ ಮತ್ತು ಮಾಧವ. ಗಂಗರ ರಾಜಲಾಂಛನ ಮದಗಜ. ಗಂಗರ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರ ಗಂಗವಾಡಿಯಾಗಿದೆ. ಗಂಗರ ಪ್ರಮುಖ ದೇವಾಲಯಗಳನ್ನು ನೋಡುವುದಾದರೆ ನಂದಿಯ ಭೋಗನಂದೀಶ್ವರ ದೇವಾಲಯ, ಅರಳು ಗುಪ್ಪೆಯ ಕಲ್ಲೇಶ್ವರ ದೇವಾಲಯ, ಕೋಲಾರದ ಕೋಲಾರಮ್ಮನ ದೇವಾಲಯ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ. ಪ್ರಶ್ನೆ 25. ಕುಮಾರವ್ಯಾಸನ ನಿಜವಾದ ಹೆಸರು ಏನು. ಆಯ್ಕೆ 1 ವ್ಯಾಸ, 2 ನಾರಾಯಣಪ್ಪ, 3 ಜನ್ನ, 4 ಪಂಜೆ ರಾವ್. ಸರಿಯಾದ ಉತ್ತರ 2 ನಾರಾಯಣಪ್ಪ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಕುಮಾರವ್ಯಾಸನ ಬಿರುದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಎಂದು ಹೇಳಿದವರು ಕುವೆಂಪು. ಕುಮಾರವ್ಯಾಸನ ಕೃತಿ ಕರ್ನಾಟ ಭಾರತ ಕಥಾಮಂಜರಿ. ಮುದ್ದಣ್ಣನ ಮೊದಲ ಹೆಸರು ನಂದಡಿಕೆ ಲಕ್ಷ್ಮೀನಾರಾಯಣಪ್ಪ. ಮುದ್ದಣ್ಣನ ಕೃತಿ ಶ್ರೀ ರಾಮಾಶ್ವಮೇಧ, ಅದ್ಭುತ ರಾಮಾಯಣ, ಶ್ರೀರಾಮ ಪಟ್ಟಾಭಿಷೇಕ. ಪ್ರಶ್ನೆ 26. ಈ ಕೆಳಗಿನ ಕರ್ನಾಟಕದ ಯಾವ ಗ್ರಾಮವು ದಕ್ಷಿಣದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುತ್ತದೆ. ಆಯ್ಕೆ 1 ಈಸೂರು, 2 ಶಿವಪುರ, 3 ರಾಮನಗರ, 4 ವಿದುರಾಶ್ವತ್ಥ. ಸರಿಯಾದ ಉತ್ತರ 4 ವಿದುರಾಶ್ವತ್ಥ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ವಿದುರಾಶ್ವತ್ಥ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು. ವಿದುರಾಶ್ವತ್ಥ ದಕ್ಷಿಣದ ಜಲಿಯನ್ ವಾಲಾಬಾಗ್ 1938 ಏಪ್ರಿಲ್ 25. ವಿದುರಾಶ್ವತ್ಥ ದುರಂತವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯುತ್ತಾರೆ. ವಿದುರಾಶ್ವತ್ಥ ದುರಂತವನ್ನು ಅಧ್ಯಯನ ಮಾಡಲು ವೇಪಾ ರಮೇಶನ್ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಪ್ರಶ್ನೆ 27. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಸಾಮ್ರಾಟ್ ಅಶೋಕನ ಕಿರಿಯ ಶಿಲಾಶಾಸನ ಪತ್ತೆಯಾಯಿತು. ಆಯ್ಕೆ 1 ಹಲ್ಮಿಡಿ ಹಾಸನ್, ಆಯ್ಕೆ 2 ಮಸ್ಕಿ ರಾಯಚೂರು, ಆಯ್ಕೆ 3 ಮುಳಬಾಗಿಲು ಕೋಲಾರ, ಆಯ್ಕೆ 4 ಹೊಸಕೋಟೆ ಬೆಂಗಳೂರು. ಸರಿಯಾದ ಉತ್ತರ ಆಯ್ಕೆ 2 ಮಸ್ಕಿ ರಾಯಚೂರು. ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಅಶೋಕನ ಶಾಸನಗಳು ಅಫ್ಘಾನಿಸ್ತಾನದಲ್ಲಿ ಅರಮಿಕ್ ಮತ್ತು ಗ್ರೀಕ್
ನ ಲಿಪಿ ಹಾಗೂ ಭಾಷೆಗಳಲ್ಲಿ ದೊರಕಿದೆ. ಅಶೋಕನು ಬೌದ್ಧ ಧರ್ಮದ ಪ್ರಚಾರ ಮಾಡಲು ಧರ್ಮ ಮಹಾಮಾತ್ರರು ಎಂಬ ಹುದ್ದೆಯನ್ನು ಸೃಷ್ಟಿಸಿದನು. ಅಶೋಕನು ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಿದ ಬಗ್ಗೆ 3ನೇ ಬಂಡೆಗಲ್ಲು ಶಾಸನ ತಿಳಿಸುತ್ತದೆ. ಅಶೋಕನು ಬೌದ್ಧ ಧರ್ಮದ ಸ್ವೀಕಾರ ಮಾಡಿದ ಬಗ್ಗೆ ಬಾಬ್ರು ಶಾಸನ ತಿಳಿಸುತ್ತದೆ. ಬೌದ್ಧ ಧರ್ಮ ಸ್ವೀಕರಿಸಲು ಅಶೋಕನಿಗೆ ಪ್ರಭಾವ ಬೀರಿದವರು ಉಪಗುಪ್ತ. ಪ್ರಶ್ನೆ 28. ಕರ್ನಾಟಕದ ಈ ಕೆಳಗಿನ ಯಾವ ಜಾನಪದ ನೃತ್ಯವು ಯಕ್ಷಗಾನ ಮತ್ತು ಬಯಲಾಟದ ಸಂಯೋಗವಾಗಿದೆ? ಆಯ್ಕೆ 1 ಕರಡಿ ಮಜಲು, 2 ಕೃಷ್ಣ ಪಾರಿಜಾತ, 3 ವೀರಗಾಸೆ, 4 ಭೂತಾರಾಧನೆ. ಸರಿಯಾದ ಉತ್ತರ 2 ಕೃಷ್ಣ ಪಾರಿಜಾತ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಕೇರಳ ಮೋಹಿನಿಯಟ್ಟಂ, ಕಥಕಳಿ, ತಯ್ಯಂ. ಕರ್ನಾಟಕ ಯಕ್ಷಗಾನ, ಬೋಲಕಾಟ. ಜಮ್ಮು ಮತ್ತು ಕಾಶ್ಮೀರ್ ಚಾಕರಿ. ಆಸಾಂ ಬಿಹು, ಸಾತ್ರಿಯಾ. ಆಂಧ್ರ ಪ್ರದೇಶ್ ಕುಚಪುಡಿ, ಕಾಲಂಕರಿ. ಒಡಿಶಾ ಸಪಂಜುಯುಕ್ತ ಪ್ರಾಣಿಗಣಿ. ಪಂಜಾಬ್ ಬಾಂಗಾಳ್ ಗಿಡ್ಡ. ಗುಜರಾತ್ ಗರ್ಬಾ, ದಾಂಡಿಯಾ. ಮಹಾರಾಷ್ಟ್ರ ತಮಾಷ್, ಕೋಲಿ, ಲಾವನಿ. ರಾಜಸ್ಥಾನ್ ಗೋಮಾರ್. ಉತ್ತರ ಪ್ರದೇಶ್ ಕಥಕ್. ಪ್ರಶ್ನೆ 29. ಮೊಟ್ಟಮೊದಲ ಬಾರಿಗೆ ಯುದ್ಧದಲ್ಲಿ ಕ್ಷಿಪಣಿ ಫಿರಂಗಿಗಳನ್ನು ಉಪಯೋಗಿಸಿದ ಭಾರತೀಯ ಅರಸ ಯಾರು? ಆಯ್ಕೆ 1 ಹೈದರ್ ಅಲಿ, 2 ಬಾಬರ್, 3 ಔರಂಗಜೇಬ, 4 ಟಿಪ್ಪು ಸುಲ್ತಾನ್. ಸರಿಯಾದ ಉತ್ತರ 4 ಟಿಪ್ಪು ಸುಲ್ತಾನ್. ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ಟಿಪ್ಪು ಸುಲ್ತಾನ್ ನಿಧನ ಹೊಂದಿದ ವರ್ಷ 1799 ಮೇ 4. ಟಿಪ್ಪು ಸುಲ್ತಾನ್ ಸಮಾಧಿ ಇರುವುದು ಶ್ರೀರಂಗಪಟ್ಟಣದಲ್ಲಿ. ಟಿಪ್ಪು ಸುಲ್ತಾನ್ ನೆಪೋಲಿಯನ್ ಬೋನಾಪಾರ್ಟಿಯೊಂದಿಗೆ ಪತ್ರ ವ್ಯವಹಾರವನ್ನು ಹೊಂದಿದ್ದನು. ಟಿಪ್ಪು ಸುಲ್ತಾನ್ ಜಾಕೋಬಿಯಾನ್ ಕ್ಲಬ್ನ ಸದಸ್ಯನಾಗಿದ್ದನು. ಮೈಸೂರಿನ ಹುಲಿ ಎಂದು ಟಿಪ್ಪು ಸುಲ್ತಾನನ್ನು ಕರೆಯುತ್ತಿದ್ದರು. ಶ್ರೀರಂಗಪಟ್ಟಣ ಇರುವುದು ಮಂಡ್ಯ ಜಿಲ್ಲೆಯಲ್ಲಿ. ಮೌರ್ಯರ ಆಡಳಿತ ಭಾಷೆ ಪ್ರಾಕೃತ ಭಾಷೆಯಾಗಿತ್ತು. ತಿರುಚನಾಪಳ್ಳಿ ಕಾವೇರಿ ನದಿಯ ದಂಡೆಯ ಮೇಲಿದೆ. ಪ್ರಶ್ನೆ 30. ವಿಜಯನಗರ ರಾಜವಂಶದ ವೈಭವವನ್ನು ಧ್ವಂಸಗೊಳಿಸಿದ ರಕ್ಕಸತಂಗಡಿ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಆಯ್ಕೆ 1 1545, 2 1550, 3 1575, 4 1565. ಸರಿಯಾದ ಉತ್ತರ 4 1565. ಈ ಪ್ರಶ್ನೆಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು. ತಾಳಿಕೋಟೆ ಕದನವನ್ನು ರಕ್ಕಸತಂಗಡಿ ಕದನ ಎಂತಲೂ ಸಹ ಕರೆಯುತ್ತಾರೆ. ತಾಳಿಕೋಟೆ ಎಂಬ ಪ್ರದೇಶವು ವಿಜಯಪುರ ಜಿಲ್ಲೆಯಲ್ಲಿದೆ. ತಾಳಿಕೋಟೆ ಕದನವು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ನಡುವೆ ನಡೆಯಿತು. ತಾಳಿಕೋಟೆ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ನಶಿಸಿ ಹೋಯಿತು. ತಾಳಿಕೋಟೆ ಕದನ ನಡೆಯುವ ಸಮಯದಲ್ಲಿ ಸದಾಶಿವರಾಯ ವಿಜಯನಗರ ಸಾಮ್ರಾಜ್ಯದ ರಾಜನಾಗಿದ್ದನು. ತಾಳಿಕೋಟೆ ಕದನ ನಡೆದ ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ಇಟಲಿ ದೇಶದ ಪ್ರವಾಸಿಗ ಫ್ರೆಡ್ರಿಕ್ ಸೀಸರ್ ಭೇಟಿ ನೀಡಿದನು. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ರಕ್ಕಸತಂಗಡಿ ಅಥವಾ ತಾಳಿಕೋಟೆ ಯುದ್ಧ.